ನಮಸ್ಕಾರ ಎಲ್ಲರಿಗೂ. ನನ್ನ ಸಹೃದಯಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಸುವರ್ಣ. ಇಂದು ನಾವು ತಿಳಿಯೋಣ, ಕಂಸ ವಧೆಯ ನಂತರ ಏನಾಯಿತು, ಕೃಷ್ಣನ ನಿಜವಾದ ತಂದೆ ತಾಯಿಯರು ಏಕೆ ದುಃಖದಲ್ಲಿದ್ದರು ಮತ್ತು ಕಂಸ ಕೊಂದ ಆ 6 ಮಕ್ಕಳ ರಹಸ್ಯ ಏನು. ಮಧುರಾದ ಕ್ರೂರ ರಾಜನಾದ ಕಂಸ ದೇವಕಿಯ ಮದುವೆಯ ದಿನದಂದು ಕೇಳಿದ ಆಕಾಶವಾಣಿ, ದೇವಕಿಯ 8ನೇ ಮಗನೇ ನಿನ್ನ ಸಾವಿಗೆ ಕಾರಣನಾಗುವನು. ಅದು ಕಂಸನಲ್ಲಿ ತುಂಬಾ ಭಯವನ್ನುಂಟು ಮಾಡಿತ್ತು. ಆ ಭಯದಿಂದ ಕಂಸ ದೇವಕಿ ಮತ್ತು ವಸುದೇವನನ್ನು ಕಾರಾಗೃಹದಲ್ಲಿ ಬಂಧಿಸಿಟ್ಟ. ಅವರ ಮೊದಲು 6 ಮಕ್ಕಳನ್ನು ಕ್ರೂರವಾಗಿ ಕೊಂದಿದ್ದ. ಆ 6 ಮಕ್ಕಳು ಯಾರು ಗೊತ್ತಾ? ಪುರಾಣದ ಪ್ರಕಾರ ಅವರು ಷಟ್ಗರ್ಭರು. ಈ ಷಟ್ಗರ್ಭ ಮಕ್ಕಳು ಸಾಮಾನ್ಯ ಮಕ್ಕಳಲ್ಲ. ಅವರು ಹಿಂದಿನ ಜನ್ಮದಲ್ಲಿ ದೇವತೆಗಳಾಗಿದ್ದರು. ಆಗ ಅವರು ಒಂದು ದೊಡ್ಡ ತಪ್ಪನ್ನು ಮಾಡಿದ್ದರು. ಅವರು ಬ್ರಹ್ಮದೇವನನ್ನು ನೋಡಿ ನಕ್ಕಿದ್ದರು, ದೇವರಿಗೆ ಅವಮಾನ ಮಾಡಿದ್ದರು. ಆದ ಕಾರಣ ಕೋಪಗೊಂಡ ಬ್ರಹ್ಮದೇವನು ಅವರಿಗೆ ಶಾಪವನ್ನು ನೀಡಿದ್ದ. ನೀವು ರಾಕ್ಷಸರಾಗಿ ಹುಟ್ಟುವಿರಿ ಮತ್ತು ತುಂಬಾ ಕಷ್ಟವನ್ನು ಅನುಭವಿಸುತ್ತೀರಾ ಎಂದು ಶಾಪವನ್ನು ನೀಡಿದ್ದ. ಆ ಶಾಪದಂತೆಯೇ ಅವರು ಮುಂದಿನ ಜನ್ಮದಲ್ಲಿ ಕಾಲನೇಮಿ ಎಂಬ ಅಸುರನ ಮಕ್ಕಳಾಗಿ ಜನಿಸಿದರು. ಆ ಜನ್ಮದಲ್ಲೂ ಕೂಡ ತುಂಬಾ ಕಷ್ಟಪಟ್ಟರು. ಆದರೆ ಶಾಪ ಅಲ್ಲಿಗೆ ಮುಗಿಯಲಿಲ್ಲ. ಕಾಲನೇಮಿಯೇ ಮುಂದಿನ ಜನ್ಮದಲ್ಲಿ ಕಂಸನಾಗಿ ಹುಟ್ಟಿದ ಮತ್ತು ಈ ಷಟ್ಗರ್ಭರು ದೇವಕಿಯ ಮಕ್ಕಳಾಗಿ ಜನಿಸಿದರು. ಕಂಸ ತಿಳಿಯದೆ ಹಿಂದಿನ ಜನ್ಮದ ಮಕ್ಕಳನ್ನು ಒಂದೊಂದಾಗಿ ಕೊಂದಿದ್ದ. ದೇವಕಿ ಮತ್ತು ವಸುದೇವ ತಮ್ಮ ಮಕ್ಕಳನ್ನು ಕಳೆದುಕೊಂಡು ಬಹಳ ದುಃಖದಲ್ಲಿದ್ದರು. ಕೃಷ್ಣನು ಕಂಸ ವಧೆಯ ನಂತರ ತನ್ನ ತಂದೆ ತಾಯಿಯನ್ನು ಕಾರಾಗೃಹದಿಂದ ಮುಕ್ತಿಗೊಳಿಸಿದ. ಅವರ ಆಶೀರ್ವಾದವನ್ನು ಪಡೆದ. ದೇವಕಿ ಕೃಷ್ಣನಲ್ಲಿ ಕೇಳಿಕೊಳ್ಳುತ್ತಾಳೆ, ನನಗೆ ನನ್ನ ಮೊದಲ 6 ಮಕ್ಕಳನ್ನು ನೋಡುವ ಆಸೆ ಇದೆ. ಈ ಒಂದು ಆಸೆಯನ್ನು ಈಡೇರಿಸುವೆಯಾ ಎಂದು ಕೇಳುತ್ತಾಳೆ. ಆಗ ಕೃಷ್ಣ ಪಾತಾಳ ಲೋಕಕ್ಕೆ ಹೋಗಿ ಆ ಸತ್ತ 6 ಮಕ್ಕಳ ಆತ್ಮಗಳನ್ನು ಆಹ್ವಾನಿಸಿದ. ಅವರನ್ನು ದೇವಕಿಯ ಮುಂದೆ ತಂದು ಮಲಗಿಸಿದ. ತಾಯಿ ದೇವಕಿ ಅವರನ್ನು ಮುದ್ದಾಡಿ ಸ್ಪರ್ಶಿಸಿದಳು. ಆ 6 ಮಕ್ಕಳನ್ನು ನೋಡಿ ಸಂತೋಷದಿಂದ ಅತ್ತು ಅವುಗಳನ್ನು ಮುದ್ದಾಡಿದರು. ಅವರ ಪ್ರೀತಿ, ಮಮತೆ ಮತ್ತು ಕೃಷ್ಣನ ಕೃಪೆಯಿಂದ ಆ ಷಟ್ಗರ್ಭರಿಗೆ ಮುಕ್ತಿ ದೊರಕಿತು ಎಂದು ಹೇಳಲಾಗುತ್ತದೆ. ಈ ಕಥೆಯ ಆಧ್ಯಾತ್ಮಿಕ ಅರ್ಥ, ಕರ್ಮದ ಫಲ ತಪ್ಪದು. ಶ್ರೀಕೃಷ್ಣನ ಕೃಪೆ ಇದ್ದರೆ ಮುಕ್ತಿ ದೊರಕುವುದು. ಇವತ್ತಿನ ಈ ನಮ್ಮ ಕತೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಮುಂದಿನ ಮತ್ತೊಂದು ಕಥೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ತೆ.